ಬೆಲೆಯ ವಿವಾದ ಇನ್ನೂ ಕೂಡ ಮುಗಿತಾ ಇಲ್ಲ. ರೈತರ ಮಧ್ಯೆನೇ ಭಿನ್ನಾಭಿಪ್ರಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದೆ. ಬಾಗಲಕೋಟೆಯಲ್ಲಾಗಿರೋದಿದು. ರೈತರ ಮಧ್ಯೆನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳ್ಳಾಟ ನೂಕಾಟ ಆಗಿದೆ. ಎಫ್ಐಆರ್ ಬೇಡ, ಟನ್ಗೆ 4,000 ಯೋಗ್ಯ ಬೆಲೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕಾರ್ಖಾನೆ ವಿರುದ್ಧ ಮುಧೋಳದ GLBC IBಯಲ್ಲಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಭೆಯಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ರೈತರ ಮಧ್ಯೆನೇ ಒಗ್ಗಟ್ಟಿಲ್ಲ, ಅಲ್ಲಿ ಭಿನ್ನ ಧ್ವನಿ ಇದೆ. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಹತೋಟಿಗೆ ದಾಖಲಾಗಿದೆ. ಕೆಲಸ ಮಾಡ್ಕೊಂಡು ಈ ಹೋರಾಟವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ದಲಿತರು ಹಾಗೂ ಸವರ್ಣೀಯರ ನಡುವೆ ಈ ಮರಕಂಬಿಯಲ್ಲಿ ಆದಂತಹ ಗಲಾಟೆ ವಿಚಾರ ನಿಮಗೆಲ್ಲ ನೆನಪಿದ್ದೇ ಇರಬಹುದು. ಅಲ್ಲಿ ಆರೋಪಿಗಳು ಅಪರಾಧಿಗಳು ಅಂತ ಹೇಳಿ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದು ಆ ಪ್ರಕರಣ ನೆನಪಿದ್ದೇ ಇದೆ. ಮರಕುಂಬಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 99 ಮಂದಿಗೆ ಧಾರವಾಡದ ಹೈಕೋರ್ಟ್ನಿಂದ ನಿನ್ನೆ ಜಾಮೀನು ಮಂಜೂರಾಗಿದೆ. ಆದರೆ ಜಾಮೀನಿನ ಷರತ್ತನ್ನ ಪೂರೈಸೋದಕ್ಕೆ ಅನೇಕರು ಪರದಾಡಿದ್ದಾರೆ. ತಲಾ 50,000 ಹಾಗೂ ಶೂರಿಟಿಯ ಷರತ್ತನ್ನ ಕೋರ್ಟ್ ವಿಧಿಸಿತ್ತು. ಅಂದ್ರೆ ಇಬ್ರು ಶೂರಿಟಿ ಕೊಡಬೇಕು, ಇವ್ರು ಯಾರಾದ್ರೂ ಅಪ್ಸ್ಕೊಂಡಾದ್ರೆ ನೀವೇ ಹೊಣೆ ಅಂತೆಲ್ಲ ಶೂರಿಟಿ ಕೊಡಬೇಕಾಗತ್ತೆ. ಸೊ ಅದೆಲ್ಲ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ವಂತೆ. ಸೊ ಇವತ್ತು ಬಹುತೇಕರು ಬಿಡುಗಡೆ ಆಗೋದು ಇವತ್ತು ಕೂಡ ಡೌಟು ಅಂತ ಹೇಳಲಾಗ್ತಾ ಇದೆ. ತುಂಬಾ ಜನಕ್ಕೆ ಬೇಲ್ ಜೊತೆಗೆ ಬಂದಿರುವಂತಹ ಕಂಡೀಷನನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವ್ರು ಆಚೆ ಬರೋದಕ್ಕೆ ಸಾಧ್ಯ. ಹೀಗಾಗಿ ಕುಟುಂಬಸ್ಥರು ಕಣ್ಣೀರು ಹಾಕೋದನ್ನ ಮುಂದುವರಿಸ್ತಾ ಇದ್ದಾರೆ. ಧಾರವಾಡದ ಕೋರ್ಟ್ ಇವರ ಜೀವಾವಧಿ ಶಿಕ್ಷೆಗೆ ಸಂಬಂಧಪಟ್ಟಂತೆ ಸ್ಟೇ ತಂದಿತ್ತು. ಇನ್ಫ್ಯಾಕ್ಟ್ ಜಾಮೀನನ್ನ ಕೊಟ್ಟಿತ್ತು. ಬಟ್ ಜಾಮೀನಿನ ಜೊತೆಗೆ ಸ್ಟ್ರಿಕ್ಟ್ ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಬೇಕು ಅಂತ ಹೇಳಿತ್ತು.